ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಎಲ್ಲೆಲ್ಲಿ ದುಡ್ಡನ್ನ ಇಸ್ಕೊಳ್ತಾ ಇಲ್ಲ ಅಂತ. LIC ಕಚೇರಿಗಳಲ್ಲಿ ಕೂಡ 500 ರೂಪಾಯಿ ನೋಟನ್ನ ಇಸ್ಕೊಳ್ತಾ ಇಲ್ವಂತೆ. 500 ರೂಪಾಯಿ ಮತ್ತೆ 1000 ರೂಪಾಯಿ ನೋಟ್ ಕೊಡಕ್ಕೆ ಹೋದ್ರೆ ಕಚೇರಿಯವರು ವಾಪಸ್ ಕಳಿಸ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಇವತ್ತು ಖಾಲಿ ಹೊಡಿತಾ ಇವೆ ಅಂತಕ್ಕಂಥ ಮಾಹಿತಿ. ಮಾಲ್ಗಳು, ಸಿನಿಮಾ ಥಿಯೇಟರ್ಗಳಲ್ಲಿ ಕೂಡ ಇವತ್ತು ನೋಟಿನ ಕಿರಿಕಿರಿ ಉಂಟಾಗಿದೆ. ಎಲ್ಲೂ ಕೂಡ 500, 1000 ರೂಪಾಯಿ ನೋಟ್ ತಗೋತಾ ಇಲ್ಲ. ನೆಲಮಂಗಲ ಟೋಲ್ನಲ್ಲಿ ವಾಹನಗಳಿಂದ ಹಣವನ್ನ ಪಡೆಯದೆ ಸಿಬ್ಬಂದಿಯವರು ವಾಪಸ್ ಕಳಿಸ್ತಾ ಇದ್ದಾರೆ. ಅಂದರೆ ಹೋಗಿ ಪರವಾಗಿಲ್ಲ ಅಂತ ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ನೋಟನ್ನು ನಿಷೇಧ ಮಾಡಲಾಗಿದೆ. ಆದರೆ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ ಆಗ್ಬೋದು, ಟಿಕೆಟ್ ರಿಸರ್ವೇಷನ್ ಮಾಡಿಸ್ಬೇಕಾದ್ರೆ ಎಲ್ಲೇ ಹೋದರೂ ಕೂಡ ನೋಟನ್ನು ನೀವು ತೆಗೆದುಕೊಳ್ಳಬಹುದು ಅಂತ ಹೇಳಿದ್ರು ಕೂಡ ಅದರಲ್ಲೂ LIC ಅವರಿಗೆ ಏನೂ ತೊಂದರೆ ಇಲ್ಲ. ಅವರು ನೇರವಾಗಿ ಹಣವನ್ನು ರಿಸರ್ವ್ ಬ್ಯಾಂಕ್ಗೆ ಕಳಿಸ್ತಾರೆ. ಆದರೆ ಜನ ಎಷ್ಟು ಪ್ಯಾನಿಕ್ ಆಗ್ತಾರೆ ಅಂದರೆ ನೋಟ್ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇವತ್ತಿಂದ ಯಾರೂ ತಗೋತಾ ಇಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ಇವತ್ತು ಮತ್ತು ನಾಳೆ ನಿಮಗೆ ಕನ್ಸೆಷನ್ ಕೊಟ್ಟಿದೆ ಗವರ್ನಮೆಂಟ್, ನೀವು ನೋಟನ್ನು ಪಡಿಬಹುದು. ಯಾರ್ಯಾರು ಪ್ರೀಮಿಯಂ ತುಂಬಕ್ಕೆ ಬಂದಿರ್ತಾರೆ ಅವ್ರ ಹತ್ರ ನೀವು 500, 1000 ರೂಪಾಯಿ ನೋಟನ್ನು ದಯವಿಟ್ಟು ತಗೊಳ್ಬಹುದು ನೀವು. ಎಲ್ಲ ಸುದ್ದಿಗಳನ್ನು ಆಮೇಲೆ ನೋಡೋಣ. ಮೊದಲು ನಿಮ್ಮ ಸುದ್ದಿ. 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ನಿಷೇಧ ಮಾಡಲಾಗಿದೆ. ಇವತ್ತು ರಾತ್ರಿಯ ನಂತರ ಈ ನೋಟುಗಳು ಕೇವಲ ಕಾಗದವಾಗತ್ತೆ ಅಷ್ಟೇನೇನೆ. ಯಾರ ಹತ್ರನಾರು ಇದ್ದರೆ ನಾವೇನು ಮಾಡಬೇಕು ಅಂತ ಎದೆ ಒಡೆದುಕೊಂಡು ಈಗಲೇ ಗಾಬರಿ ಪಟ್ಕೊಳ್ಬೇಕಾಗಿಲ್ಲ. ನಿನ್ನೆ ಮಾಸ್ತಿಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಇಬ್ಬರು ಖಳನಟ ಕಲಾವಿದರು ಮೇಲಿಂದ ಹಾರಿ ಬಿದ್ದಾಗ ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಅವರ ದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ 28 ಗಂಟೆಗಳ ಸತತವಾಗಿ ಎಲ್ಲ ವಿಜುವಲ್ಸ್ ಮತ್ತು ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತಾ ಇದ್ದೀವಿ ನಾವು.